ಮಹಿಳೆ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಮುಂದಿದ್ದಾಳೆ. ನಮಗೆ ಮಾದರಿಯಾದ ಮಹಿಳೆಯರನ್ನ ದೂರದಲ್ಲಿ ಹುಡುಕಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲೇ ಇಂತಹ ಅನೇಕ ಮಹಿಳೆಯರಿದ್ದಾರೆ. ಮಹಿಳೆಗೆ ಮುಖ್ಯವಾಗಿ ಬೇಕಾದ್ದು ಸ್ವಾತಂತ್ರ್ಯ, ನೆಮ್ಮದಿಯ ಜೀವನ ಮತ್ತು ಮನೆಯವರಿಂದ ತಾವು ಮಾಡುವ ಕೆಲಸಕ್ಕೆ ಪ್ರೋತ್ಸಾಹ. ಇಷ್ಟಿದ್ರೆ ಮಹಿಳೆ ಏನು ಬೇಕಾದರೂ ಸಾಧಿಸಬಲ್ಲಳು, ಸಮಾಜಕ್ಕೆ ಕೊಡುಗೆಯನ್ನು ನೀಡಬಲ್ಲಳು ಅಂತ ಮಡಿಕೇರಿಯ ಮಹದೇವಪೇಟೆಯಲ್ಲಿನ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷೆ ಸವಿತಾ ಭಟ್ ಅಭಿಪ್ರಾಯಪಟ್ಟರು. ಮಂಗಳವಾರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಹಿಳಾ ದಿನಾಚರಣೆ ಎಂಬುದು ಒಂದು ದಿನದ ಅಥವಾ ಮಾರ್ಚ್ ತಿಂಗಳಿನ ಆಚರಣೆ ಮಾತ್ರ ಆಗಿರದೆ, ಮಹಿಳೆಗೆ ವರ್ಷದ ಎಲ್ಲ ದಿನಗಳಲ್ಲೂ ಗೌರವ ಮತ್ತು ಒಳ್ಳೆಯ ಸ್ಥಾನಮಾನಗಳು ಸಿಗುವಂತಾಗಬೇಕೆಂದು ಅಭಿಪ್ರಾಯಪಟ್ಟರು. ಮಹಿಳೆಯರು ಸ್ವಲ್ಪ ಮನೆಯೊಳಗೆ ಇದ್ರು, ಅಬಲೆಯರಾಗಿದ್ರು. ಆದ್ರೆ ಈಗ ಕಾಲ ಬದಲಾಗಿದೆ, ಮಹಿಳೆ ಸಬಲೆಯಾಗಿದ್ದಾಳೆ. ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದೆ ಇದ್ದಾರೆ. ಇದೆಲ್ಲವೂ ಬಹಳ ಸಂತೋಷದ ವಿಚಾರ. ನಮಗೆ ಮಾದರಿಯಾದ ಮಹಿಳೆಯರು ಬಹಳಷ್ಟು ಜನ ಇದ್ದಾರೆ. ನಾವು ದೂರ ದೂರದ ಮಹಿಳೆಯರನ್ನು ನೋಡ್ಬೇಕಾಗಿಲ್ಲ, ನಮ್ಮ ಸುತ್ತಮುತ್ತಲೇ ಇದ್ದಾರೆ, ನಮ್ಮ ಸಂಘದಲ್ಲೇ ಇದ್ದಾರೆ. ಇದೆಲ್ಲ ಅತ್ಯಂತ ಮಹಿಳೆಯರಾದ ನಮಗೆ ಅತ್ಯಂತ ಖುಷಿಯ ವಿಷಯ. ಈ ಸಂದರ್ಭ ಬಾಳೆಯಡ ದಿವ್ಯಾ ಮಂದಪ್ಪ ಅವರನ್ನ ಸಮಾಜ ಸೇವೆಗಾಗಿ ಸನ್ಮಾನಿಸಲಾಯಿತು. ಓಕೆ, ನಾವು ಒಳ್ಳೆಯದನ್ನ ಹೆಚ್ಚಾಗಿ ಗುರುತಿಸಲ್ಲ. ಈಗ ನಾವು ಜೀವನದಲ್ಲಿ 100ರಲ್ಲಿ 99.99% ಒಳ್ಳೆ ಕೆಲಸ ಮಾಡಿರ್ತೇವೆ. ನಾವು ಅದನ್ನ ಗುರುತಿಸಲ್ಲ. ಏನೋ ಒಂದು 0.01 ತಪ್ಪು ಮಾಡಿರ್ತೇವೆ, ಅದು ಬೇಗ ಹೈಲೈಟ್ ಆಗುತ್ತೆ, ಬೇಗ ಒಂದು ಕಣ್ಣಿಗೆ ಕಾಣುವಂತಹ ಪರಿಸ್ಥಿತಿ ಬರುತ್ತೆ. ಹೌದಲ್ವಾ? ನಾವು 99% ಅನ್ನ ನಾವು ಮರ್ತು ಬಿಡ್ತೇವೆ, 1% ಏನೋ ಮಾಡಿರ್ತೇವೆ. ಅಂಥದನ್ನ ಈಗಿನ ಸಮಾಜ, ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲವೂ ಕೂಡ ಹೆಚ್ಚಾಗಿ ಇರೋದ್ರಿಂದ ಹೆಚ್ಚು ಅಂಥದ್ದೇ ನಾವು ನೋಡ್ತೇವೆ ಹೊರತು ಒಳ್ಳೆಯ ಕೆಲಸ, ಒಳ್ಳೆಯ ಸಾಧನೆಯನ್ನ ಯಾರು ಕೂಡ ಗುರುತಿಸಲ್ಲ. ಸಂಘದ ಸದಸ್ಯರಿಗಾಗಿ ಅಡಿಗೆ ಸ್ಪರ್ಧೆ, ಹೂ ಜೋಡಣೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ತೀರ್ಪುಗಾರರಾಗಿ ರಿಷಿಕಾ ಶ್ಯಾಮ್ ಮತ್ತು ಗಾಯತ್ರಿ ಸೋಮಯ್ಯ ಕಾರ್ಯನಿರ್ವಹಿಸಿದರು. ಗಾಯನ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಲಕ್ಷ್ಮೀ ಈಶ್ವರ್ ಭಟ್ ಮತ್ತು ಶ್ರೀರಕ್ಷಾ ಅವರು ಕಾರ್ಯನಿರ್ವಹಿಸಿದರು. ಮಧ್ಯಾಹ್ನದ ಬಳಿಕ ಸಂಘದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಎಲ್ಲ ಕಾರ್ಯಕ್ರಮಗಳಿಂದ ವಿದ್ಯಾ ದೇವರಾಜ್, ಮೇಘಾ ಸುಜಯ್, ಶೈಲಾ ಮಂಜುನಾಥ್ ಮತ್ತು ಭಾರತಿ ರಮೇಶ್ ಅವರು ನಿರೂಪಿಸಿದರು. ಆಡಳಿತ ಮಂಡಳಿಯ ಸದಸ್ಯರಾದ ವಸುಂಧರಾ ಪ್ರಸನ್ನ, ಆಯಿಷಾ ಹಮೀದ್, ಉಮಾ ಈಶ್ವರ್, ಪ್ರೇಮ ರಾಘವಯ್ಯ, ಜಯಶೀಲಾ ಪ್ರಕಾಶ್, ವಸಂತಿ ಪೂಣಚ್ಚ ಪಾಲ್ಗೊಂಡಿದ್ದರು.